ನೆನ್ನೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ನಲ್ಲ, ಹೆಸರು ಗಜೇಂದ್ರ ಎನ್ ವಿ ಆಕ್ಟರ್ ವ್ಲಾಗ್ ಅಂದ್ಬಿಟ್ಟು. ಹಾಗೆ ಇನ್ನೊಂದು ಚಾನಲ್ ಗಜೇಂದ್ರ ಎನ್ ವಿ ಆಕ್ಟರ್ ಇದೆ. ಇದು ಗಜೇಂದ್ರ ಎನ್ ವಿ ಆಕ್ಟರ್ ವ್ಲಾಗ್ ತಾನೆ. ಇದಕ್ಕೆ ಯಾವ ಥರ ಆಡಿಯನ್ಸ್ಗೆ ರೀಚ್ ಆಗಬೇಕು, ನಿಮ್ಮ ಒಪಿನಿಯನ್ ಏನು, ಮತ್ತು ಇದು ಈ ವಿಡಿಯೋ ಮತ್ತು ನನ್ನ ಚಾನಲ್ಲು ಎಲ್ಲ ವ್ಯೂವರ್ಸ್ ಪೀಪಲ್ಸ್ಗಳಿಗೆ ಎಲ್ಲ ಯಾವ ಥರ ಹೋಗಬೇಕು, ನಿಮ್ಮ ಒಪಿನಿಯನ್ ಏನು ಎಲ್ಲ ಹೇಳಿ. ಮಾಡ್ತಾರದು ನೀನು, ನನಗೇನು ಗೊತ್ತು ಏನು ಹೇಳಬೇಕು ಅಂತ. ಹೇಳಿ. ಅದೇ ಏನು ಹೇಳಬೇಕು, ಅದೇ ಚಾನಲ್ ಯಾವ ಥರ ಗ್ರೋತ್ ಆಗಬೇಕು ಮತ್ತು ಪೀಪಲ್ಸ್ ಯಾವ ಥರ ನೋಡಬೇಕು, ಆಡಿಯನ್ಸ್ಗಳು ಎಲ್ಲ ಹೇಳಿ. ಮೊದಲಿಗೆ ಗಜೇಂದ್ರ ಎನ್ ವಿ ಆ್ಯಕ್ಟರ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ಹೊಸ ಚಾನಲ್ ಮಾಡಿದ್ಯಾ ನೆನ್ನೆ, ಹಾಗಾಗಿ ನೀನು ವಿಡಿಯೋ ಮಾಡ್ತಾ ಇದೀಯಾ. ನೆನ್ನೆ ಅಲ್ಲ ಮೊನ್ನೆ ಮಾಡಿರೋದಾ? ಸಾರಿ. ಮಾಡ್ತಾ ಇದೀಯಾ, ಚೆನ್ನಾಗಿ ನಿನ್ನ ವೀಡಿಯೋಸ್ಗಳೆಲ್ಲ ಓಡಲಿ. ಅಷ್ಟಲ್ದೇ ನೀನು ಏನೇನು ದಿನನಿತ್ಯ ಚರಿತ್ರೆಗಳು ಮಾಡ್ತಾ ಇದೆಯಪ್ಪ, ಅದೆಲ್ಲ ಚೆನ್ನಾಗಿ ವೀಡಿಯೋಸ್ನ ಹಾಕು. ಆಡಿಯನ್ಸ್ಗಳು ಚೆನ್ನಾಗಿ ನೋಡಲಿ, ಅವರು ಖುಷಿಯಾಗಬೇಕು. ನೀನು ಹಾಕಿದ ವೀಡಿಯೋಗಳನ್ನ ನೋಡಿ ವ್ಯೂಸ್ಗಳು ಹೆಚ್ಚಾಗಬೇಕು. ಏನಾದ್ರು ತಪ್ಪಿತ್ತು ಅಂದರೆ ಕಮೆಂಟ್ ಮಾಡಬೇಕು, ಆ ಕಮೆಂಟ್ಗೆ ನೀನು ಆನ್ಸರ್ ಮಾಡಬೇಕು. ಅಷ್ಟಲ್ದೇ ಲೈಕ್ ಕೊಡಬೇಕು. ನೀನು ಇನ್ನೂ ಚೆನ್ನಾಗಿ ವೀಡಿಯೋಸ್ಗಳನ್ನ ಚೆನ್ನಾಗಿ ಮಾಡ್ತಿರೋದಿದ್ರೆ ನಿನಗೆ ವ್ಯೂಸ್ಗಳು ಚೆನ್ನಾಗಿರ್ತಾರೆ. ಆಡಿಯನ್ಸು ನಿನ್ನನ್ನು ತುಂಬ ಇಷ್ಟಪಡ್ತಾರೆ. ಅವ್ರ ಮನೆ ಮಗನ ಥರ ನಿನ್ನ ನೋಡ್ತಾರೆ. ನೀನು ಈಗ 8ನೇ ಕ್ಲಾಸು ಆದರೂ ನೀನು ದೊಡ್ಡವ್ರು ಮಾಡೋ ಅಂಥ ಕೆಲಸನ ನೀನು ಈ ವಯಸ್ಸಲ್ಲಿ ಈಗ ಮಾಡ್ತಾ ಇದೀಯಾ. ಥ್ಯಾಂಕ್ ಯು ಮ್ಯಾಮ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಓದ್ತಾನೂ ಇದೆಯಾ, ವಿಡಿಯೋನು ಮಾಡ್ತಾ ಇದೆಯಾ, ಯೂಟ್ಯೂಬ್ ಮಾಡ್ತಾ ಇದೆಯಾ, ಇನ್ಸ್ಟಾಗ್ರಾಮ್ ಮಾಡ್ತಿದ್ಯಾ, ಫೇಸ್ಬುಕ್ ಮಾಡ್ತಿದ್ಯಾ, ಅದೆಲ್ಲದಕ್ಕೂ ಒಂದೇ ಹೆಸರು, ಗಜೇಂದ್ರ ಎನ್ ವಿ ಆಕ್ಟರ್. ಇನ್ನೊಂದು ಗಜೇಂದ್ರ ಎನ್ ವಿ ಆಕ್ಟರ್ ವ್ಲಾಗ್ ಅಂತ ಮಾಡಿದ್ಯಾ. ಎಲ್ಲದರಲ್ಲೂ ಚೆನ್ನಾಗಿ ನೋಡಲಿ, ಮತ್ತು ಅಷ್ಟಾದರೆ ಫಾಲೋವರ್ಸ್ಗಳಾಗಲಿ, ವ್ಯೂಸ್ಗಳು ಹೆಚ್ಚಾಗಲಿ, ಮೇಯ್ನ್ ಸಬ್ಸ್ಕ್ರೈಬರ್ಸ್ಗಳು ಆಗಲಿ. ಮತ್ತು ನೀನು ಯಾವುದೇ ವೀಡಿಯೋ ಹಾಕ್ತಾಯಿದ್ದೀಯ ಅವರೆಲ್ಲನೂ ನೋಡಲಿ ಫುಲ್ಲು. ನೀನೊಬ್ಬ 8ನೇ ಕ್ಲಾಸ್ ಹುಡುಗಾಗಿ ಎಷ್ಟೆಲ್ಲ ಮಾಡ್ತಿದ್ಯಾ ಕಷ್ಟಪಟ್ಟು ಅನ್ನೋದಿರಲಿ. ಆಮೇಲೆ ಪ್ರತಿಯೊಂದು ಮಕ್ಕಳು ನೀನು ಹಾಕೋಂಥ ವಿಷಯಗಳಲ್ಲಿ ಅವರು ನೋಡಿ ಕಲಿಯೋ ಅಂಥದ್ದಿರಲಿ. ಯಾವತ್ತೂ ಅವ್ರ ತಂದೆ ತಾಯಿಗೆ ಗೌರವ ಕೊಡೋ ಅಂಥದ್ದಿರಲಿ. ಆಮೇಲೆ ಕೆಟ್ಟ ಹಿಡಿಯಬಾರ್ದು, ಆ ಥರದ ವಿಡಿಯೋಗಳನ್ನ ಮಾಡಾಕು. ಸರಿ ಆಯಿತು, ಓಕೆ. ಈಗ ಆ್ಯಕ್ಟರ್ ಗಜೇಂದ್ರ ಎನ್ ವಿ ಆ್ಯಕ್ಟರ್ ಅಂತ ಇದೆಯಲ್ಲ, ನಾನು ಏನಕ್ಕೆ ಇಟ್ಕೊಂಡಿದ್ದೀನಿ ಆ ಥರ? ನೀನು ಒಂದು 2-3 ಮೂವಿ ಮಾಡಿದೀಯಾ, ಆಮೇಲೆ ಯೂಟ್ಯೂಬ್ ಮಾಡ್ತಾ ಇದೀಯಾ, ಫೇಸ್ಬುಕ್ ಮಾಡಿದ್ಯಾ. ನಿಂದು ಈಗ ಮೂವಿ ರಿಲೀಸ್ ಆಗುತ್ತೆ ಇನ್ನೊಂದು ಮುಂದಿನ ತಿಂಗಳು, ಆಚೆ ತಿಂಗಳು ಆಗ್ಬೋದು, ವಕ್ರತುಂಡ ಮೂವಿ. ಅದರಲ್ಲಿ ಮೈಕಲ್ ಪಾತ್ರ ಮಾಡಿದ್ಯಾ ನೀನು ಕ್ರಿಶ್ಚಿಯನ್ ಆಗಿ. ಮತ್ತಿನ್ನೊಂದು ಕ್ರೇಜಿ ಲವ್ ಮಾಡಿದ್ಯಾ, ಅದರಲ್ಲಿ ಸೆಕೆಂಡ್ ಹೀರೋಯಿನ್ ತಮ್ಮನ ಪಾತ್ರ ಮಾಡಿದ್ಯಾ. ಆಮೇಲೆ ವಾಂಟೆಡ್ ಮಾಡಿದ್ಯಾ, ಅದಿನ್ನೂ ರಿಲೀಸ್ ಆಗಿಲ್ಲ, ಮಾಡ್ತಾ ಇದೀಯಾ. ಒಳ್ಳೇದಾಗಲಿ. ಅದಕ್ಕೆ ಆ್ಯಕ್ಟರ್ 1 ಮೂವಿ ಮಾಡಿದ್ರು ಆ್ಯಕ್ಟರ್ನೇ, 2 ಮೂವಿ ಮಾಡಿದ್ರು ಆ್ಯಕ್ಟರ್, ಚೈಲ್ಡ್ ಆ್ಯಕ್ಟರ್. ಈಗ ನಾನು ಗೂಗಲಲ್ಲೆಲ್ಲ ಗಜೇಂದ್ರ ಎನ್ ವಿ ಆಕ್ಟರ್ ಅಂತ ಹೊಡೆದ್ರೆ ನನ್ನ ಫುಲ್ ಡೀಟೇಲ್ಸ್ ಬರುತ್ತಲ್ವಾ? SSTV ಮೀಡಿಯಾ, SSTV ಇಂದ ಅದ್ರಲ್ಲಿ ಹೊಡೆದ್ರೆ ಬರೋದು. ಗಜೇಂದ್ರ ಎನ್ ವಿ ಆಕ್ಟರ್ ಅಂತ ಹೊಡೆದ್ರೆ ಅದ್ರಲ್ಲಿ ಬರುತ್ತೆ. ಇನ್ನು ತುಂಬ ಚೆನ್ನಾಗಿ ಬೆಳಿ. ಅಷ್ಟಲ್ಲದೆ ನಿನ್ನ ಕೈಲಿ ಯಾರಿಗೆ ಏನಾಗುತ್ತೆ ಅದನ್ನ ಸಹಾಯ ಮಾಡು, ಹೆಲ್ಪ್ ಮಾಡು, ಆಯಿತಾ. ಹಾಗಾಗಿ ನಾನು ಆಡಿಯನ್ಸ್ ಏನು ಕೇಳ್ತೀನಿ ಅಂದರೆ, ಅವ್ನು ಹಾಕೋ ವಿಡಿಯೋನ ಎಲ್ಲರೂ ಫುಲ್ ನೋಡಲಿ. 2 ನಿಮಿಷ ನನ್ನ ಮಗನಿಗೋಸ್ಕರ ಜನಗಳು ನೋಡ್ತಾ ಇರಲಿ ವೀಡಿಯೋಸ್ನ. ನೀನು ಹಾಕೋದು 2 ನಿಮಿಷ 5 ನಿಮಿಷದ ವೀಡಿಯೋಸು, ಫುಲ್ ವಿಡಿಯೋ ನೋಡಲಿ, ನನ್ನ ಮಗನ ಬೆಳೆಸಲಿ. ಧನ್ಯವಾದಗಳು ಆಡಿಯನ್ಸ್ಗೆ. ಎಲ್ಲರೂ ನೋಡಿ ನನ್ನ ಮಗನ ಹಾರೈಸಿ ಆಶೀರ್ವಾದಿಸ್ಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಮಾ. ಅಜಯ್, ಏನಪ್ಪ, ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಲ್ಲ, ಗಜೇಂದ್ರ ಎನ್ ವಿ ಆಕ್ಟರ್ ಅಂದ್ಬಿಟ್ಟು, ಗಜೇಂದ್ರ ಎನ್ ವಿ ಆಕ್ಟರ್ ವ್ಲಾಗ್ ಅಂದ್ಬಿಟ್ಟು, ಆ ಚಾನಲ್ಗೆ ಆಡಿಯನ್ಸು ಯಾವ ಥರ ಬರಬೇಕು ಮತ್ತು ನಂಗೆ ಸಬ್ಸ್ಕ್ರೈಬರ್ಸ್ ಯಾವ ಥರ ಆಗಬೇಕು, ನಿಮ್ಮ ಒಪಿನಿಯನ್ ಏನೇನಿದೆ ಅದೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಿ. ಆಡಿಯನ್ಸ್ ಯಾಕೆ ಬರಬೇಕು ಅಂತಲ್ಲ, ನಿಂದು ಸ್ವಾಗತ ಸುಸ್ವಾಗತ. ಆಡಿಯನ್ಸ್ ಏನಕ್ಕೋಸ್ಕರ ನೋಡಬೇಕು ಅಂದರೆ, ನನ್ನ ಮೊಮ್ಮಗ, ಅವನು 8ನೇ ಕ್ಲಾಸ್ ಹುಡುಗ, ಅವನು 8ನೇ ಕ್ಲಾಸ್ ಹುಡುಗ ಆದ್ರೂ ಈ ವಯಸ್ಸಿಗೆ ದೊಡ್ಡರು ಮಾಡೋ ವಯಸ್ಸಿಗೆ ಚಿಕ್ಕವನು ಮಾಡ್ತಿದ್ದಾನೆ. ಅದಕ್ಕೆ ಆಡಿಯನ್ಸು ಅವನಿಗೆ ಬೆಂಬಲವಾಗಿ ನಿಂತ್ಕೋಬೇಕು, ಸಪೋರ್ಟ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು ಅವರಿಗೆ. ಅವನು ಬಡವ್ರ ಮನೆ ಹುಡುಗ ಆದ್ರೂ ಈ ಏಜ್ ಆದ್ರೂ ಅವ್ನು ಮಾಡಿದಾನಲ್ಲ, ಅದಕ್ಕೆ ನೀವು ಒಂದು ಲೈಕ್ನಾರ ಕೊಡಬೇಕು. ನಿಮ್ಮ ಮನೆ ಮಗ ಅಂತ ಅವನನ್ನು ತುಂಬ ಬೆಳೆಸಬೇಕು, ತುಂಬ ನೀವು ಅವನಿಗೆ ಸಪೋರ್ಟ್ ಮಾಡಬೇಕು ನೀವು. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಯಾರೇನು ನನ್ನ ಮಗನಿಗೆ ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಆಗ್ತೀರಿ, ಅವರೆಲ್ಲರಿಗೂ ತುಂಬ ದೂರ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಾನು ದಯವಿಟ್ಟು ನನ್ನ ಮೊಮ್ಮಗನ ಬೆಳೆಸಿ ನೀವು. ಥ್ಯಾಂಕ್ ಯು ಕಣಜಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಲ್ಲ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ. ಒಳ್ಳೆಯದು, ಸ್ವಾಗತ ಸುಸ್ವಾಗತ.
ಇನ್ನ ನೀನು ಮಾಡ್ತಾಯಿದ್ಯಾ ಈಗ ಮಾಡ್ತಾಯಿದ್ಯಲ್ಲ ಹ್ಞೂ ಕ್ಲೀನಾಗಿ ನೋಡಿ, ಜನಗಳೆಲ್ಲ ನೋಡಲಿ, ಹ್ಞೂ ಅಚ್ಚುಕಟ್ಟಾಗಿ ಹ್ಞೂ ನಿನ್ನ ಬೆಳೆಸಲಿ, ಹ್ಞೂ ಅಚ್ಚುಕಟ್ಟು ಇದು ಮಾಡಲಿ ಹ್ಞೂ ಕ್ಲೀನಾಗಿ. ಇದು ನಿನ್ನ ವೀಡೆಲ್ಲ ಚೆನ್ನಾಗಿ ಓಡಲಿ ಹ್ಞೂ ಅಚ್ಚುಕಟ್ಟಾಗಿ. ನಮಸ್ಕಾರ. ಸರಿ ತದ, ಥ್ಯಾಂಕ್ ಯು. ನೆನ್ನೆ ಎಲ್ಲರದು ಕೇಳಾಯ್ತು ಒಪಿನಿಯನ್ನ. ಈಗ ನೀವು ಮತ್ತು ಪ್ರಾಂಜು ಇಬ್ಬರೇ ಬಾಕಿ ಇರೋದು. ಈಗ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ್ನಲ್ಲ ನೆನ್ನೆ, ಅದು ಯಾವ ಥರ ಬೆಳಿಬೇಕು, ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ಬೇಕಾ? ಒಳ್ಳೆದಾಗ್ತಿ ಬೆಳೆಯಪ್ಪ, ಹ್ಞೂ ಚೆನ್ನಾಗಿ ಬೆಳೆಯಪ್ಪ, ಒಳ್ಳೇದಾಗಿ ಕಣಪ್ಪ, ಸುಸ್ವಾಗತ ಕಣಪ್ಪ, ಒಳ್ಳೇದಾಗಲಿ, ನಿನ್ನ ಎತ್ತಿಸ್ತಾನೆ ಬೆಳೆಯಪ್ಪ ನೀನು, ಹ್ಞೂ ಒಳ್ಳೇದಾಗಲಿ. ಎಲ್ಲ ನನ್ನ ಮಕ್ಕಳು ಚೆನ್ನಾಗಿ ನೋಡ್ರಪ್ಪ ಇದ್ಯಾ ಅಂತೇಳಿ ನೀನು ಚೆನ್ನಾಗಿ ಎತ್ತಿಸ್ತಾನೆ ಬೆಳೆಯಪ್ಪ ನೀನು. ಸರಿ ಕಣಮ್ಮ, ಥ್ಯಾಂಕ್ ಯು. ಸುಸ್ವಾಗತ. ನಮ್ಮ ಅಣ್ಣನ ವಿಡಿಯೋ ಎಲ್ಲರೂ ನೋಡಿ, ನಮ್ಮ ಅಣ್ಣನ ಮನೆ ಮಗ ಅಂದ್ಕೊಬಿಟ್ಟು ವಿಡಿಯೋ ಎಲ್ಲನೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.